ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? ತುಲಾ ರಾಶಿಯವರು ಈ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಸ್ಥಾನಮಾನ ಸಿಗುತ್ತೆ, ಒಳ್ಳೆಯ ಪ್ರಶಂಸೆ ಸಿಗುತ್ತೆ, ಮತ್ತು ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ. ಈ ದಿವಸ ಹಣಕಾಸಿನ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಕೆಲಸದ ಬಗ್ಗೆ ಏನೋ ಅದು ಪ್ರಶಂಸೆ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಮೈ ಮರಿತೀವಿ, ಮತ್ತು ಅದಿನ್ಯಾವುದಕ್ಕೂ ಒಂದು ಮಾತು ವ್ಯತ್ಯಾಸ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು, ಇಂಥದ್ದೊಂದು ಲಕ್ಷಣ ಇದೆ. ಶಾಂತವಾಗಿರಬೇಕು. ನೀವು ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಈ ದಿವಸ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಮತ್ತೆ ಅಲರ್ಜಿ ಶುರುವಾಗ್ಬಿಡುತ್ತೆ, ಹುಷಾರಾಗಿರಿ. ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಈ ದಿವಸ ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಯಾರು ಯಜ್ಞ ಮಾಡ್ತಾ ಇದ್ದಾರೆ ಆದರೆ ಹೋಗಿ ಭಾಗಿಯಾಗೋದು, ಅದೊಂದು ಸಮಾಧಾನ ಸಿಗುತ್ತೆ. ಅಂಥದ್ದೊಂದು ಲಕ್ಷಣ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ, ಚೆನ್ನಾಗಿದೆ, ಹೆಚ್ಚಿನ ಶುಭ ಇದೆ. ಆರೋಗ್ಯದ ದೃಷ್ಟಿಯಿಂದ ನರಸಿಂಹ ಕವಚವನ್ನು ಕೇಳಿಸ್ಕೊಳ್ಳಿ. ಇನ್ನು ಧನುಸ್ಸು ರಾಶಿ, ಧನುರಾಶಿಯವರಿಗೆ ವೃತ್ತಿಯಲ್ಲಿ ಹಿಂಸೆ ಶುರುವಾಗುತ್ತೆ. ಮತ್ತೆ ವ್ಯಯ, ಮತ್ತೆ ದೂರ ಆಗ್ತಕ್ಕಂಥದ್ದು, ಏನು ಆಪ್ತರು ದೂರ ಆಗ್ತಕ್ಕಂಥದ್ದು, ದೂರ ಪ್ರಯಾಣ, ಇಷ್ಟವಿಲ್ಲದ ಪ್ರಯಾಣ, ಈ ಥರದ್ದೆಲ್ಲ ಶುರುವಾಗ್ಬಿಡುತ್ತೆ. ಏನಪ್ಪ ಅಂದರೆ ಗುರು ಒಂದು ಅನುಕೂಲಕರವಾಗಿದೆ, ಗುರುವಿನ ದೃಷ್ಟಿ ಇರೋದರಿಂದ ಚೇತರಿಸ್ಕೊಳ್ತೀರಾ. ಮಕ್ಕಳ ಸಹಾಯ ಚೆನ್ನಾಗಿರ್ತದೆ. ಮತ್ತು ಬೌದ್ಧಿಕ ಆಲೋಚನೆ ಇದೆಯಲ್ಲ, ಅದು ನೀವು ಹೇಗೆ ಇದನ್ನು ಸರಿಪಡಿಸ್ಕೊಳ್ಳೋದು ನಿಮಗೆ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಸ್ವಯಂ ವೇದ್ಯ ಅಂತೀವಲ್ಲ, ಹಾಗಾಗುತ್ತೆ. ಯೋಚನೆ ಮಾಡಬೇಡಿ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಲಾಭದಾಯಕ ದಿನ. ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ, ಸಂಗಾತಿಯ ಸಹಕಾರ, ಪ್ರೀತಿ, ಪ್ರೇಮ, ವಿಶ್ವಾಸ ಅಧಿಕವಾಗುತ್ತೆ, ಚೆನ್ನಾಗಿರ್ತದೆ, ಸಮೃದ್ಧವಾಗುತ್ತೆ. ಹೆಚ್ಚಿನ ತೊಡಕುಗಳಿಲ್ಲ. ವೃತ್ತಿಯಲ್ಲೂ ಚೆನ್ನಾಗಿದೆ, ಅನುಕೂಲಕರವಾಗಿದೆ, ಲಾಭದಾಯಕವಾಗಿದೆ, ಕುಟುಂಬ ಸಹಕಾರ ಇದೆ, ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಕುಂಭರಾಶಿಯವರಿಗೆ ಶತ್ರುಗಳಿಂದ ಜಯ ಸಿಗುತ್ತೆ, ಅಂದರೆ ಹೋರಾಟದಲ್ಲಿ ಜಯ ಸಿಗುತ್ತೆ ನಿಮಗೆ. ಸ್ತ್ರೀಯರಿಗೆ ಅಧಿಕ ಧೈರ್ಯ ಸಾಹಸಗಳಿದ್ದಾವೆ ಈ ದಿವಸ, ಅದರಿಂದ ಕಾರ್ಯ ಸಾಧನೆ ಉಂಟಾಗುತ್ತೆ. ವೃತ್ತಿಯಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಅನಗತ್ಯ ಖರ್ಚಿದೆ, ವ್ಯಯ ಮತ್ತು ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಕಾಲು ಬೆರಳುಗಳ ತೊಂದರೆ ಉಂಟಾಗುವ ಲಕ್ಷಣ ಇದೆ. ಶನೈಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ, ತುಂಬ ಒಳ್ಳೆಯದು. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಲಾಭ ಇದೆ. ಮಕ್ಕಳ ಸಮಾಧಾನ, ಮಕ್ಕಳಿಂದ ವಿಶೇಷವಾದ ಅನುಕೂಲ, ಮತ್ತು ಅವರ ಪ್ರಶಂಸೆ ನಿಮಗೆ ಪ್ರಶಂಸೆ ಬಂದ ಹಾಗೆ ಅನುಕೂಲ, ಅದೊಂದು ಮನಸ್ಸಿಗೆ ಸಮಾಧಾನ ಚೆನ್ನಾಗಿದೆ. ಬೌದ್ಧಿಕ ಆಲೋಚನೆಗಳು ಹೆಚ್ಚಿನ ರೀತಿಯಲ್ಲಿ, ನಿಮ್ಮ ಆಲೋಚನೆಗೆ ವಿಶಿಷ್ಟ ಸ್ಥಾನ ಸಿಗುತ್ತೆ. ಮರ್ಯಾದೆ ಅಂತೀವಲ್ಲ, ಗೌರವ, ಅದು ಉಂಟಾಗುವ ಸಾಧ್ಯತೆ ಚೆನ್ನಾಗಿದೆ. ಲಾಭದಾಯಕವಾಗಿದೆ ಈ ದಿವಸ ನಿಮಗೆ. ಲಾಭ 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 ಚೆನ್ನಾಗಿದೆ, ಆತಂಕ ಬೇಡ. ನೀವು ನಾಗ ಪ್ರಾರ್ಥನೆ ಮಾಡ್ಕೊಳ್ಳೋದು ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಒಂದು ಸರಳವಾದ ಮಂತ್ರ, ಓಂ ಶ್ವೇತಾಂಬರಾಯ ನಮಃ. ಈ ಮಂತ್ರವನ್ನು ಹೇಳಿಕೊಂಡ್ರೆ ಮನಸ್ಸು, ದೇಹ ಎಲ್ಲವೂ ಶುಭ್ರವಾಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.